ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದನೂ ಕೂಡ ನೀವು ಹೀಗೆ ರಿಯೂಸ್ ಮಾಡ್ಕೊಳ್ಬೋದು. ಸೊ ಅವೆಲ್ಲ ಟಿಪ್ಸ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತಲೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಬಿಸ್ಕೆಟ್ಸ್ಗಳನ್ನು ಮಕ್ಕಳಿಗೆ ನಾವು ಟೀ ಟೈಮಲ್ಲಿ ಕೊಡ್ತೀವಿ. ಉಳಿದಿರ್ತಕ್ಕಂಥ ಬಿಸ್ಕೆಟ್ನ ನಾವು ನಾಳೆ ಕೊಡೋದಕ್ಕೆ ಹೋದರೆ ಅವರು ತಿನ್ನೋದಿಲ್ಲ. ಯಾಕಂದರೆ ಇದರಲ್ಲಿರ್ತಕ್ಕಂಥ ಕ್ರಿಸ್ಪಿನೆಸ್ ಕೂಡ ಹಾಳಾಗಿರುತ್ತೆ. ಹಾಗೆಯೇ ಇದು ಟೇಸ್ಟ್ ಕೂಡ ಅಷ್ಟೊಂದು ಇರೋದಿಲ್ಲ. ಸೊ ಹಾಗಾಗಿ ಮಕ್ಕಳು ಇದನ್ನು ಅವಾಯ್ಡ್ ಮಾಡ್ತಿರ್ತಾರೆ. ಸೊ ಇದನ್ನು ವೇಸ್ಟ್ ಅಂತ ಬಿಸಾಕೋ ಬದಲು ನೀವು ಉಳಿದಿರ್ತಕ್ಕಂಥ ಬಿಸ್ಕೆಟ್ಸ್ಗಳನ್ನು ಹೇಗೆ ಸ್ಟೋರ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಒಂದು ಬಾಕ್ಸಲ್ಲಿ ನೀವು ಕೆಳಗಡೆ ಸ್ವಲ್ಪ ಶುಗರ್ನ ಹಾಕಿ, ನಂತರ ಅದರ ಮೇಲ್ಗಡೆ ಉಳಿದಿರ್ತಕ್ಕಂಥ ಬಿಸ್ಕೆಟ್ಸ್ಗಳನ್ನು ಹಾಕಿ, ಮೇಲ್ಗಡೆ ಒಂದು ಟಿಶ್ಯೂ ಪೇಪರ್ ಅಥವಾ ಹಾಗೇನೆ ನೀವು ಒಂದು ಏರ್ ಕಂಟೈನರ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡೋದ್ರಿಂದ ಈ ಬಿಸ್ಕೆಟ್ ಕ್ರಿಸ್ಪಿನೆಸ್ ಹಾಳಾಗೋದಿಲ್ಲ, ಶುಗರ್ ಇರುತ್ತಲ್ವಾ. ಸೊ ಹಾಗಾಗಿ ನೀವು ಬಿಸ್ಕೆಟ್ ನ 1-2 ಡೇಸ್ ಹಾಗೇನೆ ಇಟ್ಟರು ಕೂಡ ಇದರ ಕ್ರಿಸ್ಪಿನೆಸ್ ಒಂದ್ ಸ್ವಲ್ಪನೂ ಹಾಳಾಗೋದಿಲ್ಲ. ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಹಳ್ಳುಪ್ಪು ಆಗಿರ್ಬೋದು ಅಥವಾ ಪುಡಿ ಉಪ್ಪುಗಳನ್ನು ನಾವು ಒಂದು ಮಣ್ಣಿನ ಪಾತ್ರೆಯಲ್ಲಿ ಸ್ಟೋರ್ ಮಾಡ್ತೀವಿ. ಮಣ್ಣಿನ ಪಾತ್ರೆ ಇಲ್ಲ ಅಂದ ತಕ್ಷಣ ನಾವು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿದಾಗ ಒಂದು ಸ್ವಲ್ಪ ಸ್ಪೂನಿಗೆ ತೇವಾಂಶ ತಗಲಿದ್ರೆ, ಇಲ್ಲ ಕೈ ತಂಪಾಗಿರುವಂತಹ ಕೈಯಿಂದ ನಾವು ಸಾಲ್ಟನ್ನು ಹಾಕ್ಕೊಂಡ್ರೆ ಒಂದೊಂದು ಸರಿ ಇದು ಸಾಲ್ಟ್ ಎಲ್ಲನೂ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಮೊದಲಿಗೆ ನೀವು ಒಂದು ಬಾಕ್ಸಲ್ಲಿ ಹಾಕುವಾಗನೇ ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕಿ ಈ ರೀತಿ ಡಸ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ನಂತರ ಆ ಬಾಕ್ಸಲ್ಲಿ ನೀವು ಸಾಲ್ಟನ್ನು ಹಾಕಿ ಇಡೋದ್ರಿಂದ ಸಾಲ್ಟ್ ಒಂದು ಸ್ವಲ್ಪನೂ ನೀರು ಬಿಡೋದಿಲ್ಲ. ಸೊ ತುಂಬ ದಿನದವರೆಗೆ ಪುಡಿ ಪುಡಿಯಾಗಿ ಫ್ರೆಶ್ ಆಗಿರುತ್ತೆ. ಸೊ ಈ ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಈ ರೀತಿ ಚಿಲ್ಲಿ ಪೌಡರ್ನ ನಾವು ಒಂದು 5 kg 10 kg ತರ್ತೀವಿ ಅಲ್ವಾ. ಸೊ ತಂದು ಇದನ್ನು ಪೌಡರ್ ಮಾಡಿಕೊಂಡು ಈ ರೀತಿ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿದಾಗ ಇದು ಒಂದು ಸ್ವಲ್ಪ ಒಂದು 6 ಮಂತ್ ಎಲ್ಲ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆದರೆ ಇದರಲ್ಲಿ ಒಂಥರ ಬ್ಲ್ಯಾಕ್ ನುಸಿಗಳೆಲ್ಲನೂ ಸೇರ್ಕೊಳ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದು, ಇದು ಒಂದು ವರ್ಷದವರೆಗೆ ಫ್ರೆಶ್ ಆಗಿರಬೇಕು ಅಂತಂದರೆ ಇದರಲ್ಲಿ ನೀವು ಪುಡಿ ಮಾಡ್ಕೊಂಡು ಬಂದ ತಕ್ಷಣ ಒಂದು ಈ ರೀತಿ ಕಾಟನ್ ಬಟ್ಟೆ ಅಥವಾ ಒಂದು ಟಿಶ್ಯೂ ಪೇಪರಲ್ಲಿ ಒಂದು ಸ್ವಲ್ಪ ಸಾಲ್ಟ್, ಕಾಳು ಮೆಣಸು ಹಾಗೆಯೇ ಒಂದು 4 ಲವಂಗನ ಹಾಕಿ ಈ ರೀತಿ ಒಂದು ದಾರನ ಸುತ್ತಿ ಗಂಟನ್ನು ಹಾಕ್ಕೊಂಡು ನೀವು ಖಾರದ ಪುಡಿಯಲ್ಲಿ ಇಟ್ಕೊಳ್ಳೋದ್ರಿಂದ ಇದರ ಸ್ಮೆಲ್ಗೆ ಇದರ ಹತ್ರ ಯಾವುದೇ ರೀತಿ ನುಸಿಗಳು ಸೇರ್ಕೊಳ್ಳೋದಿಲ್ಲ. ಸೊ ತುಂಬ ದಿನದವರೆಗೆ ಈ ಚಿಲ್ಲಿ ಪೌಡರ್ ತುಂಬ ಫ್ರೆಶ್ ಆಗಿರುತ್ತೆ. ಇವಾಗ ನಾವು ಜಾಸ್ತಿ ಮೆಣಸಿನ್ಕಾಯಿನ ಯೂಸ್ ಮಾಡೋದ್ರಿಂದ ಚಿಲ್ಲಿ ಪೌಡರ್ನ ಆದಷ್ಟು ಅವಾಯ್ಡ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನೀವು ಜಾಸ್ತಿ ಸ್ಟೋರ್ ಮಾಡಿದಾಗ ಚಿಲ್ಲಿ ಪೌಡರಲ್ಲಿ ಈ ಒಂದು ವಸ್ತುಗಳನ್ನು ಇಟ್ಟು ನೋಡಿ, ತುಂಬ ದಿನದವರೆಗೆ ಫ್ರೆಶ್ ಆಗಿರುತ್ತೆ. ಓಕೆನಾ? ಮಿಕ್ಸಿ ಜಾರ್ಗಳಲ್ಲಿ ನ್ಯೂಸ್ ಪೇಪರ್ನ ಹಾಕೋದ್ರಿಂದ ನೀವು ಶಾಕ್ ಆಗ್ತೀರಾ. ಅದೇನಂತೇಳಿ ತೋರಿಸ್ತಾ ಇದ್ದೀನಿ. ನೀವು ಮಿಕ್ಸಿ ಜಾರ್ಗಳನ್ನು ವಾಶ್ ಮಾಡಿರ್ತೀರ, ಇದರಲ್ಲಿ ಮಸಾಲೆ ಪೌಡರ್ ಏನಾದರೂ ರುಬ್ಕೊಂಡುವಾಗ ನಾನ್ ವೆಜ್ ಏನಾದರೂ ಮಾಡ್ಕೊಳ್ಬೇಕಾದ್ರೆ ಒಂದೊಂದು ಸರಿ ನಾವು ಇದರಲ್ಲಿ ಸ್ವೀಟ್ ಏನಾದರೂ ಉಂಡೆಗಳಾಗಿರ್ಬೋದು ಅಥವಾ ಹೋಳಿಗೆ ಈ ರೀತಿ ಮಾಡ್ಕೊಳ್ಬೇಕಂತಂದರೆ ಅದರಲ್ಲೆಲ್ಲನೂ ನಾವು ಸ್ವೀಟ್ ಐಟಮ್ಸ್ಗಳನ್ನು ಹಾಕಿ ಗ್ರೈಂಡ್ ಮಾಡಬೇಕಾದ್ರೆ ಅದರ ಸ್ಮೆಲ್ಲೇ ಬರ್ತಾ ಇರುತ್ತೆ, ಮಸಾಲ ಸ್ಮೆಲ್. ಸೊ ಹಾಗಾಗಿ ಅದನ್ನು ಹೇಗೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಸೊ ಬ್ಯಾಡ್ ಸ್ಮೆಲ್ಲನ್ನು ರಿಮೂವ್ ಮಾಡೋದಕ್ಕೆ ನೀವು ಜಸ್ಟ್ ಈ ರೀತಿ ಸಿಲಿಂಡರ್ನ ಹಚ್ಚಿ ಬರ್ನರ್ ಬಿಸಿ ಆಗೋ ಥರ ಮಾಡ್ಕೊಳ್ಬೇಕು. ಆ ಬರ್ನರ್ ಬಿಸಿ ಆಗಿರುತ್ತಲ್ವ, ಅದ್ರ ಮೇಲ್ಗಡೆ ಈ ರೀತಿ ವಿಡಿಯೋದಲ್ಲಿ ತೋರಿಸಿದಾಗೆ ಮಿಕ್ಸಿ ಜಾರನ್ನು ಇಟ್ಟು ಒಂದು ಸ್ವಲ್ಪ ಬಿಸಿಯಾದ ನಂತರ ಅದರಲ್ಲಿ ಒಂದು 4 ನ್ಯೂಸ್ ಪೇಪರ್ ಪೀಸ್ಗಳಾಗಿರ್ಬೋದು, ಟಿಶ್ಯೂ ಪೇಪರ್ಗಳನ್ನು ಇಟ್ಟು ಈ ರೀತಿ ಬಾಕ್ಸನ್ನು ಕ್ಲೋಸ್ ಮಾಡೋದ್ರಿಂದನೂ ಕೂಡ ಇದರಲ್ಲಿರ್ತಕ್ಕಂಥ ಬ್ಯಾಡ್ ಸ್ಮೆಲ್ ಎಲ್ಲನೂ ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸ್ಟೀಲ್ ವಾಟರ್ ಬಾಟಲ್ ಆಗಿರ್ಬೋದು ಅಥವಾ ಟಿಫಿನ್ ಬಾಕ್ಸ್ಗಳನ್ನು ನಾವು ಕ್ಲೀನ್ ಮಾಡಿ ಕ್ಲೋಸ್ ಮಾಡಿದಾಗ ಇದರಲ್ಲಿ ಒಂಥರ ಫಂಗಸ್ ಸ್ಮೆಲ್ ಬರ್ತಾ ಇರುತ್ತೆ, ಅಂದರೆ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡೋದಕ್ಕೆ ಏನು ಮಾಡ್ಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ರೀತಿ ಬಾಟಲ್ ಆಗಿರ್ಬೋದು ಟಿಫಿನ್ ಬಾಕ್ಸ್ಗಳನ್ನು ಕ್ಲೀನ್ ಮಾಡಿದ ತಕ್ಷಣ ಇದರಲ್ಲಿ 1-2 ಏಲಕ್ಕಿ ಹಾಗೂ ಲವಂಗ ಯಾವುದಾದ್ರೂ ಒಂದನ್ನು ಹಾಕಿ ನೀವು ಬಾಕ್ಸನ್ನು ಕ್ಲೋಸ್ ಮಾಡಿ ಇಟ್ಟು ನೆಕ್ಸ್ಟ್ ಡೇ ಇದು ಏಲಕ್ಕಿನ ತೆಗೆದು ನೀವು ನೀರನ್ನು ಫಿಲ್ ಮಾಡಿದರೆ ಒಂದು ಸ್ವಲ್ಪನೂ ಬ್ಯಾಡ್ ಸ್ಮೆಲ್ ಇರೋದಿಲ್ಲ. ಸೊ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.